ನೋಡಿ, ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಬಡವರ ಜೀವವನ್ನ ಹಿಂಡ್ತಾ ಇದ್ದಾರೆ. ಅದು ಕೂಡ ಆ ಗೋಲ್ಡ್, ಅದು ಲೋನ್, ಇದು ಲೋನ್ ಅಂತ ಹೇಳ್ಕೊಂಡು ಅವ್ರನ್ನ ಮುಂಡಾ ಮುಚ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಸಂಕಷ್ಟದಲ್ಲಿ ಇರೋರ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅಡವನ್ನ ಇಡಿಸಿಕೊಂಡು ವಂಚನೆ ಮಾಡುವಂತ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ, ನಕಲಿ ಕಂಪನಿಯಿಂದ ನೂರಾರು ಜನರಿಗೆ ದೋಖ. ಎಸ್, ರಾಜ್ಯದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರೋ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬಡ ಜನರ ಜೀವ ಹಿಂಡ್ತಾ ಇವೆ. ಅನಧಿಕೃತ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗ ಮಾಡಿದೆ. ಗೋಲ್ಡ್ ಲೋನ್ ಹೆಸರಲ್ಲಿ ವಂಚಿಸೋ ದಂಧೆ ಶುರುವಾಗಿದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಮೋಸದ ಜಾಲಕ್ಕೆ ಕೆಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಚಿನ್ನಾಭರಣ ಹೆಸರಲ್ಲಿ ವಂಚಿಸೋ ಜಾಲ ಸಕ್ರಿಯವಾಗಿರುವುದು ಬಯಲಾಗಿದೆ. ಖಾಸಗಿ ಸಂಸ್ಥೆಯೊಂದರ ಮೋಸದ ಜಾಲಕ್ಕೆ ಸಿದ್ದಲಿಂಗಸ್ವಾಮಿ ಅನ್ನೋರು ಸಿಲುಕಿ ಚಿನ್ನ ಕಳೆದುಕೊಂಡಿದ್ದಾರೆ. ಸಿದ್ದಲಿಂಗಸ್ವಾಮಿ ಅನ್ನೋರು 54 ಗ್ರಾಂ ಚಿನ್ನಾಭರಣಗಳನ್ನ 1,65,000 ರೂಪಾಯಿಗೆ ಕೆನರಾ ಬ್ಯಾಂಕಲ್ಲಿ ಅಡ ಇಟ್ಟಿದ್ರು. ಆಗ ಸಿದ್ದಲಿಂಗಸ್ವಾಮಿಗೆ ಖಾಸಗಿ ಗೋಲ್ಡ್ ಕಂಪನಿ ಸಿಬ್ಬಂದಿ ಫೋನ್ ಮಾಡಿ, ನಿಮ್ಮ ಚಿನ್ನಾಭರಣಗಳನ್ನ ನಾವೇ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಟ್ಕೊಳ್ತೀವಿ ಹೀಗಂತ ಹೇಳಿದ್ರು. ಆದ್ರೆ ಆ ಬಳಿಕ ಆಗಿದ್ದೇ ಬೇರೆ. 1,55,000 ರೂಪಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಆಗಿತ್ತು. ಅದಕ್ಕೆ 12-13,000 ಬಡ್ಡಿ ಸೇರಿ 1,65,000 ರೂಪಾಯಿ ಆಯ್ತು. 1,65,000 ಬಿಡಿಸ್ಕೊಂಡು ಹೋದ್ರು. ಹೋಗಿ 1,60,000 ರೂಪಾಯಿ ಹೊಸ ಚೀಟಿ ಕೊಟ್ರು. ಈಗ 1 ವರ್ಷದಿಂದ ನಾನು ಇಲ್ಲಿ ಬಡ್ಡಿ ಕಟ್ಬಿಟ್ಟು ಅಸಲು ಕಟ್ಬಿಟ್ಟು ನನ್ನ ಚಿನ್ನ ತಗೋಣ ಅಂತಂದ್ರೆ 1 ವರ್ಷದಿಂದನೂ ನನ್ನ ಕೈಗೆ ಸಿಗ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ನನಗೆ ಈಗ ಮಾಡೋದು, ಈಗ ನಾಳೆ ಬರೋದು, ನಾಳಿದ್ ಬನ್ನಿ, ನಾಳಿದ್ ಬನ್ನಿ. ಚಿನ್ನ ಕಳೆದುಕೊಂಡವರು ಇದೀಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇನ್ನ ಮಳವಳ್ಳಿ ಮಾತ್ರವಲ್ಲದೆ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಭಾಗದಲ್ಲಿ 10 ಕಂಪನಿಗಳು ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದು, ಸೂಕ್ತ ಕ್ರಮಕ್ಕೆ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಮಾಯಕರನ್ನ ಜೊತೆಗೆ ಕಡಿಮೆ ಬಡ್ಡಿ ಆಮಿಷವನ್ನು ಒಡ್ಡಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ, ನಿಮ್ ಚಿನ್ನ ಅಲ್ಲಿ ಹರಾಜಾಗ್ತಾ ಇದೆ, ನಮ್ಮ ಹತ್ರಕ್ಕೆ ಬಂದ್ರೆ ಇನ್ನೊಂದಷ್ಟು ಹೆಚ್ಚುವರಿ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂತ ಆಮಿಷವನ್ನು ಒಡ್ಡಿ ಇಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇಂಥ ಕಂಪನಿಗಳನ್ನ ಮುಚ್ಚಿ ಕಡಿಮೆ ಬಡ್ಡಿ ಸೇರಿ ಹಲವು ಆಮಿಷ ತೋರುವ ಕಂಪನಿಗಳಲ್ಲಿ ಚಿನ್ನಾಭರಣ ಅಡ ಇಡೋ ಮುನ್ನ ಜನರು ಎಚ್ಚೆತ್ತುಕೋಬೇಕಾಗಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡ್ತಾ ಇರೋ ವಂಚಕರ ವಿರುದ್ಧ ಪೊಲೀಸರು ಕಠಿಣ. ನೋಡಿ, ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಬಡವರ ಜೀವವನ್ನ ಹಿಂಡ್ತಾ ಇದ್ದಾರೆ. ಅದು ಕೂಡ ಆ ಗೋಲ್ಡ್, ಅದು ಲೋನ್, ಇದು ಲೋನ್ ಅಂತ ಹೇಳ್ಕೊಂಡು ಅವ್ರನ್ನ ಮುಂಡಾ ಮುಚ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈ ಸಂಕಷ್ಟದಲ್ಲಿ ಇರೋರ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅಡವನ್ನ ಇಡಿಸಿಕೊಂಡು ವಂಚನೆ ಮಾಡುವಂತ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ, ನಕಲಿ ಕಂಪನಿಯಿಂದ ನೂರಾರು ಜನರಿಗೆ ದೋಖ. ಎಸ್, ರಾಜ್ಯದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರೋ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬಡ ಜನರ ಜೀವ ಹಿಂಡ್ತಾ ಇವೆ. ಅನಧಿಕೃತ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗ ಮಾಡಿದೆ. ಗೋಲ್ಡ್ ಲೋನ್ ಹೆಸರಲ್ಲಿ ವಂಚಿಸೋ ದಂಧೆ ಶುರುವಾಗಿದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಮೋಸದ ಜಾಲಕ್ಕೆ ಕೆಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಚಿನ್ನಾಭರಣ ಹೆಸರಲ್ಲಿ ವಂಚಿಸೋ ಜಾಲ ಸಕ್ರಿಯವಾಗಿರುವುದು ಬಯಲಾಗಿದೆ. ಖಾಸಗಿ ಸಂಸ್ಥೆಯೊಂದರ ಮೋಸದ ಜಾಲಕ್ಕೆ ಸಿದ್ದಲಿಂಗಸ್ವಾಮಿ ಅನ್ನೋರು ಸಿಲುಕಿ ಚಿನ್ನ ಕಳೆದುಕೊಂಡಿದ್ದಾರೆ. ಸಿದ್ದಲಿಂಗಸ್ವಾಮಿ ಅನ್ನೋರು 54 ಗ್ರಾಂ ಚಿನ್ನಾಭರಣಗಳನ್ನ 1,65,000 ರೂಪಾಯಿಗೆ ಕೆನರಾ ಬ್ಯಾಂಕಲ್ಲಿ ಅಡ ಇಟ್ಟಿದ್ರು. ಆಗ ಸಿದ್ದಲಿಂಗಸ್ವಾಮಿಗೆ ಖಾಸಗಿ ಗೋಲ್ಡ್ ಕಂಪನಿ ಸಿಬ್ಬಂದಿ ಫೋನ್ ಮಾಡಿ, ನಿಮ್ಮ ಚಿನ್ನಾಭರಣಗಳನ್ನ ನಾವೇ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಟ್ಕೊಳ್ತೀವಿ ಹೀಗಂತ ಹೇಳಿದ್ರು. ಆದ್ರೆ ಆ ಬಳಿಕ ಆಗಿದ್ದೇ ಬೇರೆ. 1,55,000 ರೂಪಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಆಗಿತ್ತು. ಅದಕ್ಕೆ 12-13,000 ಬಡ್ಡಿ ಸೇರಿ 1,65,000 ರೂಪಾಯಿ ಆಯ್ತು. 1,65,000 ಬಿಡಿಸ್ಕೊಂಡು ಹೋದ್ರು. ಹೋಗಿ 1,60,000 ರೂಪಾಯಿ ಹೊಸ ಚೀಟಿ ಕೊಟ್ರು. ಈಗ 1 ವರ್ಷದಿಂದ ನಾನು ಇಲ್ಲಿ ಬಡ್ಡಿ ಕಟ್ಬಿಟ್ಟು ಅಸಲು ಕಟ್ಬಿಟ್ಟು ನನ್ನ ಚಿನ್ನ ತಗೋಣ ಅಂತಂದ್ರೆ 1 ವರ್ಷದಿಂದನೂ ನನ್ನ ಕೈಗೆ ಸಿಗ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ನನಗೆ ಈಗ ಮಾಡೋದು, ಈಗ ನಾಳೆ ಬರೋದು, ನಾಳಿದ್ ಬನ್ನಿ. ಚಿನ್ನ ಕಳೆದುಕೊಂಡವರು ಇದೀಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ.
ಇನ್ನ ಮಳವಳ್ಳಿ ಮಾತ್ರವಲ್ಲದೆ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಭಾಗದಲ್ಲಿ 10 ಕಂಪನಿಗಳು ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದು ಸೂಕ್ತ ಕ್ರಮಕ್ಕೆ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಮಾಯಕರನ್ನ ಜೊತೆಗೆ ಕಡಿಮೆ ಬಡ್ಡಿ ಆಮಿಷವನ್ನು ಒಡ್ಡಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ, ನಿಮ್ ಚಿನ್ನ ಅಲ್ಲಿ ಹರಾಜಾಗ್ತಾ ಇದೆ, ನಮ್ಮ ಹತ್ರಕ್ಕೆ ಬಂದ್ರೆ ಇನ್ನೊಂದಷ್ಟು ಹೆಚ್ಚುವರಿ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂತ ಆಮಿಷವನ್ನು ಒಡ್ಡಿ ಇಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇಂಥ ಕಂಪನಿಗಳನ್ನ ಮುಚ್ಚಿ ಕಡಿಮೆ ಬಡ್ಡಿ ಸೇರಿ ಹಲವು ಆಮಿಷ ತೋರುವ ಕಂಪನಿಗಳಲ್ಲಿ ಚಿನ್ನಾಭರಣ ಅಡ ಇಡೋ ಮುನ್ನ ಜನರು ಎಚ್ಚೆತ್ತುಕೋಬೇಕಾಗಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡ್ತಾ ಇರೋ ವಂಚಕರ ವಿರುದ್ಧ ಪೊಲೀಸರು ಕಠಿಣ ನೋಡಿ. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಬಡವರ ಜೀವವನ್ನ ಹಿಂಡ್ತಾ ಇದ್ದಾರೆ. ಅದು ಕೂಡ ಆ ಗೋಲ್ಡ್, ಅದು ಲೋನ್, ಇದು ಲೋನ್ ಅಂತ ಹೇಳ್ಕೊಂಡು ಅವ್ರನ್ನ ಮುಂಡಾಬಿಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಸಂಕಷ್ಟದಲ್ಲಿ ಇರುವವ್ರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅಡವನ್ನ ಇಡಿಸಿಕೊಂಡು ವಂಚನೆ ಮಾಡುವಂತ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ, ನಕಲಿ ಕಂಪನಿಯಿಂದ ನೂರಾರು ಜನರಿಗೆ ದೋಖ. ಎಸ್, ರಾಜ್ಯದಲ್ಲಿ ನಾಯಿ ಕೊಡೆಗಳಂತೆ ತಲೆ ಎತ್ತಿರೋ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಬಡ ಜನರ ಜೀವ ಹಿಂಡ್ತಾ ಇವೆ. ಅನಧಿಕೃತ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವುದಕ್ಕೆ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗ ಮಾಡಿದೆ. ಗೋಲ್ಡ್ ಲೋನ್ ಹೆಸರಲ್ಲಿ ವಂಚಿಸೋ ದಂಧೆ ಶುರುವಾಗಿದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಮೋಸದ ಜಾಲಕ್ಕೆ ಕೆಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಚಿನ್ನಾಭರಣ ಹೆಸರಲ್ಲಿ ವಂಚಿಸೋ ಜಾಲ ಸಕ್ರಿಯವಾಗಿರುವುದು ಬಯಲಾಗಿದೆ. ಖಾಸಗಿ ಸಂಸ್ಥೆಯೊಂದರ ಮೋಸದ ಜಾಲಕ್ಕೆ ಸಿದ್ದಲಿಂಗಸ್ವಾಮಿ ಅನ್ನೋರು ಸಿಲುಕಿ ಚಿನ್ನ ಕಳೆದುಕೊಂಡಿದ್ದಾರೆ. ಸಿದ್ದಲಿಂಗಸ್ವಾಮಿ ಅನ್ನೋರು 54 ಗ್ರಾಂ ಚಿನ್ನಾಭರಣಗಳನ್ನ 1,65,000 ರೂಪಾಯಿಗೆ ಕೆನರಾ ಬ್ಯಾಂಕಲ್ಲಿ ಅಡ ಇಟ್ಟಿದ್ರು. ಆಗ ಸಿದ್ದಲಿಂಗಸ್ವಾಮಿಗೆ ಖಾಸಗಿ ಗೋಲ್ಡ್ ಕಂಪನಿ ಸಿಬ್ಬಂದಿ ಫೋನ್ ಮಾಡಿ ನಿಮ್ಮ ಚಿನ್ನಾಭರಣಗಳನ್ನ ನಾವೇ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಟ್ಕೊಳ್ತೀವಿ ಹೀಗಂತ ಹೇಳಿದ್ರು. ಆದ್ರೆ ಆ ಬಳಿಕ ಆಗಿದ್ದೇ ಬೇರೆ. 1,55,000 ರೂಪಾಯಿ ಕೆನರಾ ಬ್ಯಾಂಕ್ ಆಗಿತ್ತು. ಅದಕ್ಕೆ 12-13 ಸಾವಿರ ಬಡ್ಡಿ ಸೇರಿ 1,65,000 ರೂಪಾಯಿ ಆಯ್ತು. 1,65,000 ಬಿಡಿಸ್ಕೊಂಡು ಹೋದ್ರು. ಹೋಗಿ 1,60,000 ರೂಪಾಯಿ ಹೊಸ ಚೀಟಿ ಕೊಟ್ಟರು. ಈಗ 1 ವರ್ಷದಿಂದ ನಾನು ಇಲ್ಲಿ ಬಡ್ಡಿ ಕಟ್ಬಿಟ್ಟು ಅಸಲು ಕಟ್ಬಿಟ್ಟು ನನ್ನ ಚಿನ್ನ ತಗೊಳ್ಳೋಣ ಅಂತಂದ್ರೆ 1 ವರ್ಷದಿಂದನೂ ನನ್ನ ಕೈಗೆ ಸಿಗ್ತಾ ಇಲ್ಲ. ಸುಮಾರು 6 ತಿಂಗಳಿಂದ ನನಗೆ ಈಗ ಮಾಡುದು, ಈಗ ನಾಳೆ ಬರೋದು, ನಾಳೆಗೆ ಬನ್ನಿ. ಚಿನ್ನ ಕಳೆದುಕೊಂಡವರು ಇದೀಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಇನ್ನ ಮಳವಳ್ಳಿ ಮಾತ್ರವಲ್ಲದೆ ಮಂಡ್ಯ ಜಿಲ್ಲೆ ಹಾಗೂ ಮೈಸೂರು ಭಾಗದಲ್ಲಿ 10 ಕಂಪನಿಗಳು ಗೋಲ್ಡ್ ಲೋನ್ ಹೆಸರಲ್ಲಿ ವಂಚನೆ ಮಾಡ್ತಾ ಇದ್ದು ಸೂಕ್ತ ಕ್ರಮಕ್ಕೆ ಕರವೇ ಕಾರ್ಯಕರ್ತರು ಆಗ್ರಹಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಮಾಯಕರನ್ನ ಜೊತೆಗೆ ಕಡಿಮೆ ಬಡ್ಡಿ ಆಮಿಷವನ್ನು ಒಡ್ಡಿ ಯಾರಿಗೆಲ್ಲ ಹಣದ ಅವಶ್ಯಕತೆ ಇದೆ, ನಿಮ್ ಚಿನ್ನ ಅಲ್ಲಿ ಹರಾಜಾಗ್ತಾ ಇದೆ, ನಮ್ಮ ಹತ್ರಕ್ಕೆ ಬಂದ್ರೆ ಇನ್ನೊಂದಷ್ಟು ಹೆಚ್ಚುವರಿ ಹಣವನ್ನು ನಿಮಗೆ ಕೊಡ್ತೇವೆ ಅನ್ನುವಂತ ಆಮಿಷವನ್ನು ಒಡ್ಡಿ ಇಂಥವ್ರನ್ನ ಹುಡುಕಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ಇಂಥ ಕಂಪನಿಗಳನ್ನ ಮುಚ್ಚಿ ಕಡಿಮೆ ಬಡ್ಡಿ ಸೇರಿ ಹಲವು ಆಮಿಷ ತೋರುವ ಕಂಪನಿಗಳಲ್ಲಿ ಚಿನ್ನಾಭರಣ ಅಡ ಇಡೋ ಮುನ್ನ ಜನರು ಎಚ್ಚೆತ್ತುಕೋಬೇಕಾಗಿದೆ. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಮೋಸ ಮಾಡ್ತಾ ಇರೋ ವಂಚಕರ ವಿರುದ್ಧ ಪೊಲೀಸರು ಕಠಿಣ ನೋಡಿ. ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಬಡವರ ಜೀವವನ್ನ ಹಿಂಡ್ತಾ ಇದ್ದಾರೆ. ಅದು ಕೂಡ ಆ ಗೋಲ್ಡ್, ಅದು ಲೋನ್, ಇದು ಲೋನ್ ಅಂತ ಹೇಳ್ಕೊಂಡು ಅವ್ರನ್ನ ಮುಂಡಾಬಿಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಸಂಕಷ್ಟದಲ್ಲಿ ಇರುವವ್ರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಚಿನ್ನಾಭರಣಕ್ಕೆ ಕಡಿಮೆ ದರದಲ್ಲಿ ಹೆಚ್ಚಿನ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅಡವನ್ನ ಇಡಿಸಿಕೊಂಡು ವಂಚನೆ ಮಾಡುವಂತ ಜಾಲ ಮಂಡ್ಯದಲ್ಲಿ ಆಕ್ಟಿವ್ ಆಗಿದೆ. ಅದರಲ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಜನ ವಂಚನೆಗೊಳಗಾಗ್ತಾ ಇದ್ದಾರೆ. ಮಂಡ್ಯದಲ್ಲಿ ಗೋಲ್ಡ್